ತಂಗಡಿ ಪಟ್ಟಣ ಪಂಚಾಯತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಶ್ರೀಯುತ ಗಂಗಾಧರ ಗೋಳಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಉತ್ತಮವಾದ ಕರ್ತವ್ಯಗಳನ್ನು ಒಂದು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಹೊಂದಿದ್ದಾರೆ. ಮುಖ್ಯವಾಗಿ ಉಪಾಧ್ಯಕ್ಷರು ಪಕ್ಷದಲ್ಲಿ ಕೂಡ ಹಿರಿಯರಿದ್ದಾರೆ, ಉತ್ತಮ ನಾಯಕರಾಗಿದ್ದಾರೆ. ಅವರು ತಮ್ಮ ಪಂಚಾಯತ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಒಂದು ಉತ್ತಮವಾದ ಕ್ರಿಯಾ ಯೋಜನೆ ಮೂಲಕ ಒಂದು ಉತ್ತಮ ಜನಸೇವೆಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಉಪಾಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರಿಂದ ಕಾರ್ಯಕ್ಷೇತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಪಡೆದು ಮೊದಲನೇದಾಗಿ ಗ್ರಾಮ ದೇವಿಯರ ಪಾದಾರವಿಂದಕ್ಕೆ ಹಣೆಮಣಿಗೆ ಹಾಗೂ ನಮ್ಮ ಊರಿನ ಸಮಸ್ತ ಗುರು ಹಿರಿಯರಿಗೆ ಹಣೆಮಣಿಗೆ, ನಮ್ಮ ನಾಯಕರಾದಂಥ ಪಕ್ಷದ ಎಲ್ಲ ವರಿಷ್ಠ ನಾಯಕರಿಗೂ ನನ್ನ ಹಣೆಮಣಿಗೆ ಹಾಗೂ ನಮ್ಮ ಸರ್ವ ಈಗಿರುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಹಿಂದೆ ಏನಾಗಿತ್ತು ಅದು ಈ 15-16 ತಿಂಗಳಿಂದ ಅಧಿಕಾರದಿಂದ ವಂಚಿತರಾಗಿದ್ದಂಥ ಎಲ್ಲ ಸದಸ್ಯರು ಈವರೆಗೂ ಅಲ್ಲಿ ನಮ್ಮ ಆಫೀಸಲ್ಲಿ ಯಾವ ಸಮಸ್ಯೆಗಳನ್ನು ಜನ ಅಂದರೆ ಉತ್ತಾರ ಮತ್ತೊಂದು ಇವತ್ತು ಪರ್ಮಿಷನು ಅದು ಇನ್ನೊಂದು ಅನ್ನೋಂಥ ಜನ ಅಲಿದಾಡ್ತಾ ಇದ್ದರೆ ಇವರು ಬಂದಂಥ ಇಲ್ಲೇ ಸ್ಟಾಪ್ ಇಲ್ಲ. ಕೆಲವೊಂದು ಅಧಿಕಾರಿಗಳು ಇಲ್ಲದ ಅನಿವಾರ್ಯ ಕಾರಣದಿಂದ ಜನರಿಗೂ ಭಾಳಷ್ಟು ಸಮಸ್ಯೆ ಆಗುವುದನ್ನು ನಮ್ಮ ಕಣ್ಣಾರೆ ನಾವು ಕಂಡಿದ್ದೀವಿ. ನಾವು ಹೇಳಿ ಬೇಸತ್ತು ಹೋಗಿದ್ದೀವಿ. ಅದಕ್ಕೆ ಇನ್ನು ಮುಂದೆ ಆ ರೀತಿ ಆಗದೆ ಇರುವಂಥ ರೀತಿ ಒಳಗೆ ನಾವು ನಮ್ಮ ಪಟ್ಟಣದ ಜನರ ಸಲುವಾಗಿ ಏನಾದರೂ ಮಾಡಬೇಕು, ಹಂತ ಹಂತವಾಗಿ ಎಲ್ಲ ಸುಧಾರಣೆ ಮಾಡಬೇಕು ಅನ್ನುವಂಥ ಮನೋಭಾವವನ್ನು ಇಟ್ಕೊಂಡು ಇವತ್ತಿನ ದಿನ ನಮ್ಮ ಸದಸ್ಯರು ಎಲ್ಲರೂ ಕೂಡಿಸಿ ಇದು ನಿಮ್ಮಿಂದ ಸಾಧ್ಯ ಐತಿ, ನೀವು ಮಾಡಿರಿ, ನಿಮಗೊಂದು ಅಧಿಕಾರ ಕೊಟ್ಟರೆ ನೀವು ಉಪಾಧ್ಯಕ್ಷರಾದರೆ ಏನೋ ಒಂದು ಮಾಡ್ತೀರಿ ಅನ್ನುವಂಥ ಮನೋಭಾವ ಇಟ್ಕೊಂಡು ನಮ್ಮ ಎಲ್ಲ ಸರ್ವ ಸದಸ್ಯರು ನನಗೊಂದು ಪಟ್ಟಣದ ಉಪಾಧ್ಯಕ್ಷ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಅವರು ವಿಶ್ವಾಸ ಭರವಸೆಯನ್ನು ಉಳಿಸ್ಕೋಬೇಕು ಅನ್ನುವಂಥ ನಿಟ್ಟಿನೊಳಗೆ ನಾವು ಪಟ್ಟಣದ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ನಾವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಜನರ ಮನಸ್ಸಿನೊಳಗೆ ಉಳಿಬೇಕು ಅನ್ನುವಂಥ ಒಂದೇ ನನ್ನ ಉದ್ದೇಶ ಅಂತ ನಾನು 2 ಮಾತಿಗೆ